ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳ ಶವಾಹುತಿಟ ಕೇಸ್ ಹಿಂದೆ ಎಸ್ಐಟಿ ಅಧಿಕಾರಿಗಳು ಈಗ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಆ ಮೂಲಕ ಇದರ ಹಿಂದೆ ಏನೆಲ್ಲ ಷಡ್ಯಂತ್ರ ಆಗಿದೆ ಅನ್ನೋದನ್ನ ಬಯಲಿಗೆಳಿತಾ ಇದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಹಮೀದ್ಗೆ ಮತ್ತೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡಿದ್ದಾರೆ. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ಗೆ ವಿಚಾರಣೆಯನ್ನ ಮಾಡಿದ್ದಾರೆ. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಎಲ್ಲೋ ಶನಿವಾರಕ್ಕೆಲ್ಲೋ ಮುಗ್ದಿರಲಿಲ್ಲ ಸಂಜೆ. ಹಾಗೆ ಸಾಧಾರಣ ಮಧ್ಯಾಹ್ನ 3:30ಯಿಂದ 7:45ರವರೆಗೆ ಕೂರಿಸಿದ್ರು. ಸೋಮವಾರ ಬರಲಿಕ್ಕೆ ಹೇಳಿದರು. ಕ್ವಶನ್ಗಳನ್ನು ಕೇಳಿದರು, ಅದಕ್ಕೆ ಆನ್ಸರ್ ಎಲ್ಲ ಹೇಳಿದೆ ಅವ್ರಿಗೆ ಬೇಕಾದದ್ದು. ತುಂಬ ಇದೆ. ಎಲ್ಲವೂ ಅಷ್ಟೇ ನಾವು ಪೊಲೀಸ್ ಅವರ ನಿರ್ದೇಶನದ ಮೇರೆಗೆ ನಾವು ಕರ್ಕೊಂಡು ಹೋಗ್ತೇವೆ. ಹೌದೌದು, ಎಲ್ಲ UDR ಆಗಿದ್ದ ಕೇಸ್ಗಳೇ ಇರುವಂಥದ್ದು. ಇಲ್ಲ ನಮಗೆ ಯಾರಾದರೂ ಇಲ್ಲ ನಮಗೆ ಯಾರಾದರೂ ಡೈರೆಕ್ಟಾಗಿ ಯಾರಾದರೂ ಇಲ್ಲಿ ಇಂಥ ಕಡೆಯಲ್ಲಿ ಸುಸೈಡ್ ಆಗಿದ್ದರೆ ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ವಿಚಾರಿಸ್ತೇವೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೇವೆ. ಯಾಕಂದರೆ ಈ ಥರದ ಒಂದು UDR ಆಗಿದೆ ಅಂತೇಳಿ ಅವ್ರು ಅಲ್ಲಿ ಹೋಗಿ ನೋಡಿ ಅವ್ರಿಗೆ ಗೊತ್ತಿದ್ದರೆ ನಮಗೆ ಬರಲಿಕ್ಕೆ ಹೇಳ್ತಾರೆ. ಇಲ್ಲಾಂದರೆ ಅವರ ಮಾಜರೆಲ್ಲ ಮುಗಿಸಿ ನಮ್ಮನ್ನು ಬರಲಿಕ್ಕೆ ಹೇಳ್ತಾರೆ. ಅಲ್ಲಿಂದ ನಾವು ಸ್ಥಳೀಯ ಇದಕ್ಕೆ ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕಾಗ್ತವೆ. ಅಥವಾ ಅವರು ಯಾರು ಪಾರ್ಟಿ ಯಾರಾದರೂ ಬರಲಿಕ್ಕೆ ಲೇಟ್ ಇದ್ದರು, ವಾರಸುದಾರರು ಬರಲಿಕ್ಕೆ ಲೇಟ್ ಇದ್ದಾರೆ ಅಂತೇಳಿ ಆದರೆ ಅಲ್ಲಿಂದ ನಾವು ಇಲ್ಲಿನ ಮೊದಲು ಇದಿರಲಿಲ್ಲ, ಯಾವುದು ಫ್ರೀಝರ್ನ ವ್ಯವಸ್ಥೆ ಇರಲಿಲ್ಲ ನಮ್ಮ ಬೆಳ್ತಂಗಡಿಯಲ್ಲಿ. ಹಾಗೆ ನಾವು ಮಂಗಳೂರು ಜಿಲ್ಲಾ ಆಸ್ಪತ್ರೆಗೆ ಅಥವಾ ಅಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಎಲ್ಲ ಹಾಕಿ ಬರ್ತಾಯಿದ್ದೆ. ಪರಿಚಯ ಇದೆ, ಅವನು ಅದೇನಿಲ್ಲ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದದಂತಲೇ ಇದ್ರದ್ದು ರಸ್ತೆ ಗುಡಿಸುವಂಥದ್ದು, ದೇವಸ್ಥಾನ ಶುಚೀಕರಣ. ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳ ಶವಾಹುತಿಟ ಕೇಸ್ ಹಿಂದೆ ಎಸ್ಐಟಿ ಅಧಿಕಾರಿಗಳು ಈಗ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಆ ಮೂಲಕ ಇದರ ಹಿಂದೆ ಏನೆಲ್ಲ ಷಡ್ಯಂತ್ರ ಆಗಿದೆ ಅನ್ನೋದನ್ನ ಬಯಲಿಗೆಳಿತಾ ಇದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಹಮೀದ್ಗೆ ಮತ್ತೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡಿದ್ದಾರೆ. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ಗೆ ವಿಚಾರಣೆಯನ್ನ ಮಾಡಿದ್ದಾರೆ. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಎಲ್ಲೋ ಶನಿವಾರಕ್ಕೆಲ್ಲೋ ಮುಗ್ದಿರಲಿಲ್ಲ ಸಂಜೆ. ಹಾಗೆ ಸಾಧಾರಣ ಮಧ್ಯಾಹ್ನ 3:30ಯಿಂದ 7:45ರವರೆಗೆ ಕೂರಿಸಿದ್ರು. ಸೋಮವಾರ ಬರಲಿಕ್ಕೆ ಹೇಳಿದರು. ಕ್ವಶನ್ಗಳನ್ನು ಕೇಳಿದರು, ಅದಕ್ಕೆ ಆನ್ಸರ್ ಎಲ್ಲ ಹೇಳಿದೆ ಅವ್ರಿಗೆ ಬೇಕಾದದ್ದು. ತುಂಬ ಇದೆ. ಎಲ್ಲವೂ ಅಷ್ಟೇ ನಾವು ಪೊಲೀಸ್ ಅವರ ನಿರ್ದೇಶನದ ಮೇರೆಗೆ ನಾವು ಕರ್ಕೊಂಡು ಹೋಗ್ತೇವೆ. ಹೌದೌದು, ಎಲ್ಲ UDR ಆಗಿದ್ದ ಕೇಸ್ಗಳೇ ಇರುವಂಥದ್ದು. ಇಲ್ಲ ನಮಗೆ ಯಾರಾದರೂ ಇಲ್ಲ ನಮಗೆ ಯಾರಾದರೂ ಡೈರೆಕ್ಟಾಗಿ ಯಾರಾದರೂ ಇಲ್ಲಿ ಇಂಥ ಕಡೆಯಲ್ಲಿ ಸುಸೈಡ್ ಆಗಿದ್ದರೆ ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ವಿಚಾರಿಸ್ತೇವೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೇವೆ. ಯಾಕಂದರೆ ಈ ಥರದ ಒಂದು UDR ಆಗಿದೆ ಅಂತೇಳಿ ಅವ್ರು ಅಲ್ಲಿ ಹೋಗಿ ನೋಡಿ ಅವ್ರಿಗೆ ಗೊತ್ತಿದ್ದರೆ ನಮಗೆ ಬರಲಿಕ್ಕೆ ಹೇಳ್ತಾರೆ. ಇಲ್ಲಾಂದರೆ ಅವರ ಮಾಜರೆಲ್ಲ ಮುಗಿಸಿ ನಮ್ಮನ್ನು ಬರಲಿಕ್ಕೆ ಹೇಳ್ತಾರೆ. ಅಲ್ಲಿಂದ ನಾವು ಸ್ಥಳೀಯ ಇದಕ್ಕೆ ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕಾಗ್ತವೆ. ಅಥವಾ ಅವರು ಯಾರು ಪಾರ್ಟಿ ಯಾರಾದರೂ ಬರಲಿಕ್ಕೆ ಲೇಟ್ ಇದ್ದರು, ವಾರಸುದಾರರು ಬರಲಿಕ್ಕೆ ಲೇಟ್ ಇದ್ದಾರೆ ಅಂತೇಳಿ ಆದರೆ ಅಲ್ಲಿಂದ ನಾವು ಇಲ್ಲಿನ ಮೊದಲು ಇದಿರಲಿಲ್ಲ, ಯಾವುದು ಫ್ರೀಝರ್ನ ವ್ಯವಸ್ಥೆ ಇರಲಿಲ್ಲ ನಮ್ಮ ಬೆಳ್ತಂಗಡಿಯಲ್ಲಿ. ಹಾಗೆ ನಾವು ಮಂಗಳೂರು ಜಿಲ್ಲಾ ಆಸ್ಪತ್ರೆಗೆ ಅಥವಾ ಅಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಎಲ್ಲ ಹಾಕಿ ಬರ್ತಾಯಿದ್ದೆ. ಪರಿಚಯ ಇದೆ, ಅವನು ಅದೇನಿಲ್ಲ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದದಂತಲೇ ಇದ್ರದ್ದು ರಸ್ತೆ ಗುಡಿಸುವಂಥದ್ದು, ದೇವಸ್ಥಾನ ಶುಚೀಕರಣ. ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳ ಶವಾಹುತಿಟ ಕೇಸ್ ಹಿಂದೆ ಎಸ್ಐಟಿ ಅಧಿಕಾರಿಗಳು ಈಗ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಆ ಮೂಲಕ ಇದರ ಹಿಂದೆ ಏನೆಲ್ಲ ಷಡ್ಯಂತ್ರ ಆಗಿದೆ ಅನ್ನೋದನ್ನ ಬಯಲಿಗೆಳಿತಾ ಇದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಹಮೀದ್ಗೆ ಮತ್ತೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡಿದ್ದಾರೆ. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ಗೆ ವಿಚಾರಣೆಯನ್ನ ಮಾಡಿದ್ದಾರೆ. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಎಲ್ಲೋ ಶನಿವಾರಕ್ಕೆಲ್ಲೋ ಮುಗ್ದಿರಲಿಲ್ಲ ಸಂಜೆ. ಹಾಗೆ ಸಾಧಾರಣ ಮಧ್ಯಾಹ್ನ 3:30ಯಿಂದ 7:45ರವರೆಗೆ ಕೂರಿಸಿದ್ರು. ಸೋಮವಾರ ಬರಲಿಕ್ಕೆ ಹೇಳಿದರು. ಕ್ವಶನ್ಗಳನ್ನು ಕೇಳಿದರು, ಅದಕ್ಕೆ ಆನ್ಸರ್ ಎಲ್ಲ ಹೇಳಿದೆ ಅವ್ರಿಗೆ ಬೇಕಾದದ್ದು. ತುಂಬ ಇದೆ. ಎಲ್ಲವೂ ಅಷ್ಟೇ ನಾವು ಪೊಲೀಸ್ ಅವರ ನಿರ್ದೇಶನದ ಮೇರೆಗೆ ನಾವು ಕರ್ಕೊಂಡು ಹೋಗ್ತೇವೆ. ಹೌದೌದು, ಎಲ್ಲ UDR ಆಗಿದ್ದ ಕೇಸ್ಗಳೇ ಇರುವಂಥದ್ದು. ಇಲ್ಲ ನಮಗೆ ಯಾರಾದರೂ ಇಲ್ಲ ನಮಗೆ ಯಾರಾದರೂ ಡೈರೆಕ್ಟಾಗಿ ಯಾರಾದರೂ ಇಲ್ಲಿ ಇಂಥ ಕಡೆಯಲ್ಲಿ ಸುಸೈಡ್ ಆಗಿದ್ದರೆ ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ವಿಚಾರಿಸ್ತೇವೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೇವೆ. ಯಾಕಂದರೆ ಈ ಥರದ ಒಂದು UDR ಆಗಿದೆ ಅಂತೇಳಿ ಅವ್ರು ಅಲ್ಲಿ ಹೋಗಿ ನೋಡಿ ಅವ್ರಿಗೆ ಗೊತ್ತಿದ್ದರೆ ನಮಗೆ ಬರಲಿಕ್ಕೆ ಹೇಳ್ತಾರೆ. ಇಲ್ಲಾಂದರೆ ಅವರ ಮಾಜರೆಲ್ಲ ಮುಗಿಸಿ ನಮ್ಮನ್ನು ಬರಲಿಕ್ಕೆ ಹೇಳ್ತಾರೆ. ಅಲ್ಲಿಂದ ನಾವು ಸ್ಥಳೀಯ ಇದಕ್ಕೆ ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕಾಗ್ತವೆ. ಅಥವಾ ಅವರು ಯಾರು ಪಾರ್ಟಿ ಯಾರಾದರೂ ಬರಲಿಕ್ಕೆ ಲೇಟ್ ಇದ್ದರು, ವಾರಸುದಾರರು ಬರಲಿಕ್ಕೆ ಲೇಟ್ ಇದ್ದಾರೆ ಅಂತೇಳಿ ಆದರೆ ಅಲ್ಲಿಂದ ನಾವು ಇಲ್ಲಿನ ಮೊದಲು ಇದಿರಲಿಲ್ಲ, ಯಾವುದು ಫ್ರೀಝರ್ನ ವ್ಯವಸ್ಥೆ ಇರಲಿಲ್ಲ ನಮ್ಮ ಬೆಳ್ತಂಗಡಿಯಲ್ಲಿ. ಹಾಗೆ ನಾವು ಮಂಗಳೂರು ಜಿಲ್ಲಾ ಆಸ್ಪತ್ರೆಗೆ ಅಥವಾ ಅಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಎಲ್ಲ ಹಾಕಿ ಬರ್ತಾಯಿದ್ದೆ. ಪರಿಚಯ ಇದೆ, ಅವನು ಅದೇನಿಲ್ಲ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದದಂತಲೇ ಇದ್ರದ್ದು ರಸ್ತೆ ಗುಡಿಸುವಂಥದ್ದು, ದೇವಸ್ಥಾನ ಶುಚೀಕರಣ.
ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳ ಶವಾಹುತಿಟ್ಟ ಕೇಸ್ ಹಿಂದೆ ಎಸ್ಐಟಿ ಅಧಿಕಾರಿಗಳು ಈಗ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಆ ಮೂಲಕ ಇದರ ಹಿಂದೆ ಏನೆಲ್ಲ ಷಡ್ಯಂತ್ರ ಆಗಿದೆ ಅನ್ನೋದನ್ನ ಬಯಲಿಗೆಳಿತಾ ಇದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಹಮೀದ್ಗೆ ಮತ್ತೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡಿದ್ದಾರೆ. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ಗೆ ವಿಚಾರಣೆಯನ್ನ ಮಾಡಿದ್ದಾರೆ. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಎಲ್ಲವೂ ಶನಿವಾರಕ್ಕೆಲ್ಲವೂ ಮುಗ್ದಿರಲಿಲ್ಲ ಸಂಜೆ. ಹಾಗೆ ಸಾಧಾರಣ ಮಧ್ಯಾಹ್ನ 3:30ಯಿಂದ 7:45ರವರೆಗೂ ಕೂರಿಸಿದ್ರು. ಸೋಮವಾರ ಬರಲಿಕ್ಕೆ ಹೇಳಿದರು. ಕ್ವಶನ್ಗಳನ್ನು ಕೇಳಿದರು, ಅದಕ್ಕೆ ಆನ್ಸರ್ ಎಲ್ಲ ಹೇಳಿದೆ ಅವ್ರಿಗೆ ಬೇಕಾದದ್ದು. ತುಂಬ ಇದೆ. ಎಲ್ಲವೂ ಅಷ್ಟೇ ನಾವು ಪೊಲೀಸ್ ಅವರ ನಿರ್ದೇಶನದ ಮೇರೆಗೆ ನಾವು ಕರ್ಕೊಂಡು ಹೋಗ್ತೇವೆ. ಹೌದೌದು, ಎಲ್ಲ UDR ಆಗಿದ್ದ ಕೇಸ್ಗಳೇ ಇರುವಂಥದ್ದು. ಇಲ್ಲ ನಮಗೆ ಯಾರಾದರೂ ಇಲ್ಲ ನಮಗೆ ಯಾರಾದರೂ ಡೈರೆಕ್ಟಾಗಿ ಯಾರಾದರೂ ಇಲ್ಲಿ ಇಂಥ ಕಡೆಯಲ್ಲಿ ಸುಸೈಡ್ ಆಗಿದ್ದಾರೆ ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ವಿಚಾರಿಸ್ತೇವೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೇವೆ. ಯಾಕಂದರೆ ಈ ಥರದೊಂದು UDR ಆಗಿದೆ ಅಂತೇಳಿ ಅವ್ರು ಅಲ್ಲಿ ಹೋಗಿ ನೋಡಿ ಅವ್ರಿಗೆ ಗೊತ್ತಿದ್ದರೆ ನಮಗೆ ಬರಲಿಕ್ಕೆ ಹೇಳ್ತಾರೆ. ಇಲ್ಲಾಂದರೆ ಅವರ ಮಾಜರೆಲ್ಲ ಮುಗಿಸಿ ನಮ್ಮನ್ನು ಬರಲಿಕ್ಕೆ ಹೇಳ್ತಾರೆ. ಅಲ್ಲಿಂದ ನಾವು ಸ್ಥಳೀಯ ಇದಕ್ಕೆ ಸರ್ಕಾರಿ ಆಸ್ಪತ್ರೆ ಇದು ಶವಾಗಾರಕ್ಕಾಗ್ತವೆ. ಅಥವಾ ಅವರು ಇವರು ಯಾರು ಪಾರ್ಟಿ ಯಾರಾದರೂ ಬರಲಿಕ್ಕೆ ಲೇಟ್ ಇದ್ದರು, ವಾರಸ್ದಾರು ಬರಲಿಕ್ಕೆ ಲೇಟ್ ಇದ್ದಾರೆ ಅಂತೇಳಿ ಆದರೆ ಅಲ್ಲಿಂದ ನಾವು ಇಲ್ಲಿ ಮೊದಲು ಇದಿರಲಿಲ್ಲ, ಯಾವುದು ಫ್ರೀಝರ್ನ ವ್ಯವಸ್ಥೆ ಇರಲಿಲ್ಲ ನಮ್ಮ ಬೆಳ್ತಂಗಡಿಯಲ್ಲಿ. ಹಾಗೆ ನಾವು ಮಂಗಳೂರು ಜಿಲ್ಲಾ ಆಸ್ಪತ್ರೆಗೆ ಅಥವಾ ಅಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಎಲ್ಲ ಹಾಕಿ ಬರ್ತಾಯಿದ್ದೆ. ಪರಿಚಯ ಇದೆ, ಅವನು ಅದೇನಿಲ್ಲ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದದಂತಲೇ ಇದ್ರದ್ದು ರಸ್ತೆ ಗುಡಿಸುವಂಥದ್ದು, ದೇವಸ್ಥಾನ ಶುಚೀಕರಣ. ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳ ಶವಾಹುತಿಟ್ಟ ಕೇಸ್ ಹಿಂದೆ ಎಸ್ಐಟಿ ಅಧಿಕಾರಿಗಳು ಈಗ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಆ ಮೂಲಕ ಇದರ ಹಿಂದೆ ಏನೆಲ್ಲ ಷಡ್ಯಂತ್ರ ಆಗಿದೆ ಅನ್ನೋದನ್ನ ಬಯಲಿಗೆಳಿತಾ ಇದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಹಮೀದ್ಗೆ ಮತ್ತೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡಿದ್ದಾರೆ. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ಗೆ ವಿಚಾರಣೆಯನ್ನ ಮಾಡಿದ್ದಾರೆ. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಶನಿವಾರಕ್ಕೆಲ್ಲವೂ ಮುಗ್ದಿರಲಿಲ್ಲ ಸಂಜೆ. ಹಾಗೆ ಸಾಧಾರಣ ಮಧ್ಯಾಹ್ನ 3:30ಯಿಂದ 7:45ರವರೆಗೂ ಕೂರಿಸಿದ್ರು. ಸೋಮವಾರ ಬರಲಿಕ್ಕೆ ಹೇಳಿದರು. ಕ್ವಶನ್ಗಳನ್ನು ಕೇಳಿದರು, ಅದಕ್ಕೆ ಆನ್ಸರ್ ಎಲ್ಲ ಹೇಳಿದೆ ಅವ್ರಿಗೆ ಬೇಕಾದದ್ದು. ತುಂಬ ಇದೆ. ಎಲ್ಲವೂ ಅಷ್ಟೇ ನಾವು ಪೊಲೀಸ್ ಅವರ ನಿರ್ದೇಶನದ ಮೇರೆಗೆ ನಾವು ಕರ್ಕೊಂಡು ಹೋಗ್ತೇವೆ. ಹೌದೌದು, ಎಲ್ಲ UDR ಆಗಿದ್ದ ಕೇಸ್ಗಳೇ ಇರುವಂಥದ್ದು. ಇಲ್ಲ ನಮಗೆ ಯಾರಾದರೂ ಇಲ್ಲ ನಮಗೆ ಯಾರಾದರೂ ಡೈರೆಕ್ಟಾಗಿ ಯಾರಾದರೂ ಇಲ್ಲಿ ಇಂಥ ಕಡೆಯಲ್ಲಿ ಸುಸೈಡ್ ಆಗಿದ್ದಾರೆ ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ವಿಚಾರಿಸ್ತೇವೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೇವೆ. ಯಾಕಂದರೆ ಈ ಥರದೊಂದು UDR ಆಗಿದೆ ಅಂತೇಳಿ ಅವ್ರು ಅಲ್ಲಿ ಹೋಗಿ ನೋಡಿ ಅವ್ರಿಗೆ ಗೊತ್ತಿದ್ದರೆ ನಮಗೆ ಬರಲಿಕ್ಕೆ ಹೇಳ್ತಾರೆ. ಇಲ್ಲಾಂದರೆ ಅವರ ಮಾಜರೆಲ್ಲ ಮುಗಿಸಿ ನಮ್ಮನ್ನು ಬರಲಿಕ್ಕೆ ಹೇಳ್ತಾರೆ. ಅಲ್ಲಿಂದ ನಾವು ಸ್ಥಳೀಯ ಇದಕ್ಕೆ ಸರ್ಕಾರಿ ಆಸ್ಪತ್ರೆ ಇದು ಶವಾಗಾರಕ್ಕಾಗ್ತವೆ. ಅಥವಾ ಅವರು ಇವರು ಯಾರು ಪಾರ್ಟಿ ಯಾರಾದರೂ ಬರಲಿಕ್ಕೆ ಲೇಟ್ ಇದ್ದರು, ವಾರಸ್ದಾರು ಬರಲಿಕ್ಕೆ ಲೇಟ್ ಇದ್ದಾರೆ ಅಂತೇಳಿ ಆದರೆ ಅಲ್ಲಿಂದ ನಾವು ಇಲ್ಲಿ ಮೊದಲು ಇದಿರಲಿಲ್ಲ, ಯಾವುದು ಫ್ರೀಝರ್ನ ವ್ಯವಸ್ಥೆ ಇರಲಿಲ್ಲ ನಮ್ಮ ಬೆಳ್ತಂಗಡಿಯಲ್ಲಿ. ಹಾಗೆ ನಾವು ಮಂಗಳೂರು ಜಿಲ್ಲಾ ಆಸ್ಪತ್ರೆಗೆ ಅಥವಾ ಅಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಎಲ್ಲ ಹಾಕಿ ಬರ್ತಾಯಿದ್ದೆ. ಪರಿಚಯ ಇದೆ, ಅವನು ಅದೇನಿಲ್ಲ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದದಂತಲೇ ಇದ್ರದ್ದು ರಸ್ತೆ ಗುಡಿಸುವಂಥದ್ದು, ದೇವಸ್ಥಾನ ಶುಚೀಕರಣ. ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳ ಶವಾಹುತಿಟ್ಟ ಕೇಸ್ ಹಿಂದೆ ಎಸ್ಐಟಿ ಅಧಿಕಾರಿಗಳು ಈಗ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಆ ಮೂಲಕ ಇದರ ಹಿಂದೆ ಏನೆಲ್ಲ ಷಡ್ಯಂತ್ರ ಆಗಿದೆ ಅನ್ನೋದನ್ನ ಬಯಲಿಗೆಳಿತಾ ಇದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಹಮೀದ್ಗೆ ಮತ್ತೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡಿದ್ದಾರೆ. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ಗೆ ವಿಚಾರಣೆಯನ್ನ ಮಾಡಿದ್ದಾರೆ. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಶನಿವಾರಕ್ಕೆಲ್ಲವೂ ಮುಗ್ದಿರಲಿಲ್ಲ ಸಂಜೆ. ಹಾಗೆ ಸಾಧಾರಣ ಮಧ್ಯಾಹ್ನ 3:30ಯಿಂದ 7:45ರವರೆಗೂ ಕೂರಿಸಿದ್ರು. ಸೋಮವಾರ ಬರಲಿಕ್ಕೆ ಹೇಳಿದರು. ಕ್ವಶನ್ಗಳನ್ನು ಕೇಳಿದರು, ಅದಕ್ಕೆ ಆನ್ಸರ್ ಎಲ್ಲ ಹೇಳಿದೆ ಅವ್ರಿಗೆ ಬೇಕಾದದ್ದು. ತುಂಬ ಇದೆ. ಎಲ್ಲವೂ ಅಷ್ಟೇ ನಾವು ಪೊಲೀಸ್ ಅವರ ನಿರ್ದೇಶನದ ಮೇರೆಗೆ ನಾವು ಕರ್ಕೊಂಡು ಹೋಗ್ತೇವೆ. ಹೌದೌದು, ಎಲ್ಲ UDR ಆಗಿದ್ದ ಕೇಸ್ಗಳೇ ಇರುವಂಥದ್ದು. ಇಲ್ಲ ನಮಗೆ ಯಾರಾದರೂ ಇಲ್ಲ ನಮಗೆ ಯಾರಾದರೂ ಡೈರೆಕ್ಟಾಗಿ ಯಾರಾದರೂ ಇಲ್ಲಿ ಇಂಥ ಕಡೆಯಲ್ಲಿ ಸುಸೈಡ್ ಆಗಿದ್ದಾರೆ ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ವಿಚಾರಿಸ್ತೇವೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೇವೆ. ಯಾಕಂದರೆ ಈ ಥರದೊಂದು UDR ಆಗಿದೆ ಅಂತೇಳಿ ಅವ್ರು ಅಲ್ಲಿ ಹೋಗಿ ನೋಡಿ ಅವ್ರಿಗೆ ಗೊತ್ತಿದ್ದರೆ ನಮಗೆ ಬರಲಿಕ್ಕೆ ಹೇಳ್ತಾರೆ. ಇಲ್ಲಾಂದರೆ ಅವರ ಮಾಜರೆಲ್ಲ ಮುಗಿಸಿ ನಮ್ಮನ್ನು ಬರಲಿಕ್ಕೆ ಹೇಳ್ತಾರೆ. ಅಲ್ಲಿಂದ ನಾವು ಸ್ಥಳೀಯ ಇದಕ್ಕೆ ಸರ್ಕಾರಿ ಆಸ್ಪತ್ರೆ ಇದು ಶವಾಗಾರಕ್ಕಾಗ್ತವೆ. ಅಥವಾ ಅವರು ಇವರು ಯಾರು ಪಾರ್ಟಿ ಯಾರಾದರೂ ಬರಲಿಕ್ಕೆ ಲೇಟ್ ಇದ್ದರು, ವಾರಸ್ದಾರು ಬರಲಿಕ್ಕೆ ಲೇಟ್ ಇದ್ದಾರೆ ಅಂತೇಳಿ ಆದರೆ ಅಲ್ಲಿಂದ ನಾವು ಇಲ್ಲಿ ಮೊದಲು ಇದಿರಲಿಲ್ಲ, ಯಾವುದು ಫ್ರೀಝರ್ನ ವ್ಯವಸ್ಥೆ ಇರಲಿಲ್ಲ ನಮ್ಮ ಬೆಳ್ತಂಗಡಿಯಲ್ಲಿ. ಹಾಗೆ ನಾವು ಮಂಗಳೂರು ಜಿಲ್ಲಾ ಆಸ್ಪತ್ರೆಗೆ ಅಥವಾ ಅಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಎಲ್ಲ ಹಾಕಿ ಬರ್ತಾಯಿದ್ದೆ. ಪರಿಚಯ ಇದೆ, ಅವನು ಅದೇನಿಲ್ಲ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದದಂತಲೇ ಇದ್ರದ್ದು ರಸ್ತೆ ಗುಡಿಸುವಂಥದ್ದು, ದೇವಸ್ಥಾನ ಶುಚೀಕರಣ.
ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳ ಶವಾಹುತಿಟ್ಟ ಕೇಸ್ ಹಿಂದೆ SIT ಅಧಿಕಾರಿಗಳು ಈಗ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಆ ಮೂಲಕ ಇದರ ಹಿಂದೆ ಏನೆಲ್ಲ ಷಡ್ಯಂತ್ರ ಆಗಿದೆ ಅನ್ನೋದನ್ನ ಬಯಲಿಗೆಳಿತಾ ಇದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಹಮೀದ್ಗೆ ಮತ್ತೆ SIT ಅಧಿಕಾರಿಗಳು ಗ್ರಿಲ್ ಮಾಡಿದ್ದಾರೆ. ಬೆಳ್ತಂಗಡಿ ಕಚೇರಿಯಲ್ಲಿ ಹಮೀದ್ಗೆ ವಿಚಾರಣೆಯನ್ನ ಮಾಡಿದ್ದಾರೆ. ಅನಾಥ ಶವಗಳ ಅಕ್ರಮ ವಿಲೇವಾರಿ ಬಗ್ಗೆ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಶನಿವಾರಕ್ಕೆಲ್ಲೋ ಮುಗ್ದಿರಲಿಲ್ಲ ಸಂಜೆ. ಹಾಗೆ ಸಾಧಾರಣ ಮಧ್ಯಾಹ್ನ 3:30ಯಿಂದ 7:45ರವರೆಗೆ ಕೂರಿಸಿದ್ರು. ಸೋಮವಾರ ಬರಲಿಕ್ಕೆ ಹೇಳಿದರು. ಕ್ವಶನ್ಗಳನ್ನು ಕೇಳಿದರು, ಅದಕ್ಕೆ ಆನ್ಸರ್ ಎಲ್ಲ ಹೇಳಿದೆ ಅವ್ರಿಗೆ ಬೇಕಾದದ್ದು. ತುಂಬ ಇದೆ. ಎಲ್ಲವೂ ಅಷ್ಟೇ ನಾವು ಪೊಲೀಸವರ ನಿರ್ದೇಶನದ ಮೇರೆಗೆ ನಾವು ಕರ್ಕೊಂಡು ಹೋಗ್ತೇವೆ. ಹೌದೌದು, ಎಲ್ಲ UDR ಆಗಿದ್ದ ಕೇಸ್ಗಳೇ ಇರುವಂಥದ್ದು. ಇಲ್ಲ ನಮಗೆ ಯಾರಾದರೂ ಇಲ್ಲ ನಮಗೆ ಯಾರಾದರೂ ಡೈರೆಕ್ಟಾಗಿ ಯಾರಾದರೂ ಇಲ್ಲಿ ಇಂಥ ಕಡೆಯಲ್ಲಿ ಸುಸೈಡ್ ಆಗಿದ್ದರೆ ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ವಿಚಾರಿಸ್ತೇವೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೇವೆ. ಯಾಕಂದರೆ ಈ ಥರದ ಒಂದು UDR ಆಗಿದೆ ಅಂತೇಳಿ ಅವರು ಅಲ್ಲಿ ಹೋಗಿ ನೋಡಿ ಅವ್ರಿಗೆ ಗೊತ್ತಿದ್ದರೆ ನಮಗೆ ಬರಲಿಕ್ಕೆ ಹೇಳ್ತಾರೆ. ಇಲ್ಲಾಂದರೆ ಅವರ ಮಾಜರೆಲ್ಲ ಮುಗಿಸಿ ನಮ್ಮನ್ನು ಬರಲಿಕ್ಕೆ ಹೇಳ್ತಾರೆ. ಅಲ್ಲಿಂದ ನಾವು ಸ್ಥಳೀಯ ಇದಕ್ಕೆ ಸರ್ಕಾರಿ ಆಸ್ಪತ್ರೆ ಇದು ಶವಾಗಾರಕ್ಕಾಗ್ತವೆ. ಅಥವಾ ಅವರು ಯಾರು ಪಾರ್ಟಿ ಯಾರಾದರೂ ಬರಲಿಕ್ಕೆ ಲೇಟ್ ಇದ್ದರು, ವಾರಸುದಾರರು ಬರಲಿಕ್ಕೆ ಲೇಟ್ ಇದ್ದಾರೆ ಅಂತೇಳಿ ಆದರೆ ಅಲ್ಲಿಂದ ನಾವು ಇಲ್ಲಿನ ಮೊದಲು ಇದಿರಲಿಲ್ಲ, ಯಾವುದು ಫ್ರೀಝರ್ನ ವ್ಯವಸ್ಥೆ ಇರಲಿಲ್ಲ ನಮ್ಮ ಬೆಳ್ತಂಗಡಿಯಲ್ಲಿ. ಹಾಗೆ ನಾವು ಮಂಗಳೂರು ಜಿಲ್ಲಾ ಆಸ್ಪತ್ರೆಗೆ ಅಥವಾ ಅಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಎಲ್ಲ ಹಾಕಿ ಬರ್ತಾ ಇದ್ದೇವೆ. ಪರಿಚಯ ಇದೆ, ಅವನು ಅದೇನಿಲ್ಲ, ಅವನು ಅಲ್ಲಿ ಕೆಲಸ ಮಾಡ್ತಾ ಇದ್ದದಂತಲೇ ಇದ್ರದ್ದು ರಸ್ತೆ ಗುಡಿಸುವಂಥದ್ದು, ದೇವಸ್ಥಾನ ಶುಚೀಕರಣ.